ಕನ್ನಡ ಆಕ್ಟರ್ಸ್ ಮೀನಿಂಗ್ ಏನು ಗೊತ್ತಾ? ಲೆಟ್ಸ್ ಸರ್ಚ್. ವಾಟ್ ಈಸ್ ದ ಮೀನಿಂಗ್ ಆಫ್ ಕನ್ನಡ ಆಕ್ಟರ್ಸ್? The actors specified to an industry who act in Kannada cinema until they are famous. Then they fly away and they never come back. ಈ ಸ್ಟೇಟ್ಮೆಂಟ್ ನಿಜನಾ? ನಿಜ ಆಗಿದ್ರೆ ಎಷ್ಟು ಮಟ್ಟಿಗೆ ನಿಜ, ಅಂಡ್ ನಿಜ ಆಗಿಲ್ಲ ಅಂದ್ರೆ ಯಾಕೆ ನಿಜ ಅಲ್ಲ? ಬನ್ನಿ ಇನ್ವೆಸ್ಟಿಗೇಟ್ ಮಾಡೋಣ. ಅಂಡ್ ಬೈ ದ ವೇ, ಈ ವಿಡಿಯೋಗೆ ಐಡಿಯಾ ಕೊಟ್ಟಿದ್ದು ಈ ಕಮೆಂಟ್. ಸೊ ಈ ಕಮೆಂಟ್ಗೆ ಈ ಕ್ರೆಡಿಟ್ ಹೋಗುತ್ತೆ. ಅಂಡ್ ಈ ಕಮೆಂಟ್ 3 ಕ್ವಶನ್ಸ್ ಮಡಗಿದೆ. 1 by 1 ಆನ್ಸರ್ ಮಾಡೋಣ. ಸೊ ಕನ್ನಡ ಆಕ್ಟರ್ಸ್ ಇನ್ ಜನರಲ್ ತುಂಬಾ ಎಕ್ಸಾಂಪಲ್ಸ್ ಇದೆ ವೇರ್ ಅವರು ಕನ್ನಡ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ ಅಂಡ್ ಅದು ಆದ್ಮೇಲೆ ಬೇರೆ ಇಂಡಸ್ಟ್ರಿ ಆಪರ್ಚುನಿಟಿ ಸಿಕ್ಕಿದ್ಮೇಲೆ ಬೇರೆ ಇಂಡಸ್ಟ್ರಿಗೆ ಹೋಯ್ತಾರೆ, ಆಮೇಲೆ ವಾಪಸ್ ಬರೋದೇ ಇಲ್ಲ. ಇವಾಗ ಈ ಪ್ರಾಬ್ಲಮ್ ನ ಆಕ್ಟರ್ಸ್ ಪರ್ಸ್ಪೆಕ್ಟಿವ್ ಇಂದ ನೋಡೋಣ. ಇವಾಗ ನೀವು ನಿಮ್ಮನ್ನ ಆಕ್ಟರ್ಸ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ಮನೆ ನಡೀತಿರೋದು, ನಿಮ್ಮ ಜೀವನ ನಡೀತಿರೋದು, ನಿಮಗೆ 3 ಹೊತ್ತು ಊಟ ಸಿಗ್ತಿದೆ ಅಂದ್ರೆ ಅದು ನಿಮ್ಮ ಸೆಲೆಬ್ರಿಟಿ ಪಾರ್ಟಿ ಪೌಡರ್ ಸಪ್ಲೈ ದಂಧೆಯಿಂದ, ಸಾರಿ ಐ ಮೀನ್ ಆಕ್ಟಿಂಗ್ ಕರಿಯರ್ ಇಂದ. ಇವಾಗ ನೀವು ಕನ್ನಡ ಮೂವೀಸ್ ಅಲ್ಲಿ ಆಕ್ಟ್ ಮಾಡ್ತಿದ್ದೀರಾ. ಇವಾಗ 2 ಪಾಸಿಬಿಲಿಟೀಸ್ ತಗೊಳ್ಳೋಣ. ಪಾಸಿಬಿಲಿಟಿ ಎ ಅಲ್ಲಿ ನೀವು ಒಳ್ಳೆ ರೆಕಾಗ್ನೈಸಬಲ್ ಫೇಸ್ ಆಗಿದ್ದೀರಾ. ಸೊ ಇವಾಗ ನೀವು ನಿಮ್ಮ ಫೇಮ್ ಉಳಿಸ್ಕೊಬೇಕು ಅಂದ್ರೆ ಒಳ್ಳೆ ಸಿನಿಮಾ ಮಾತ್ರ ಕೊಡ್ಬೇಕು ಅಂತ ಅನ್ಕೊಳ್ತೀರಾ. ಇಲ್ಲ ಅಂದ್ರೆ ನಿಧಾನವಾಗಿ ನಿಮ್ಮ ಕರಿಯರ್ ಹಾಳಾಗೋಗುತ್ತೆ. ಅದಕ್ಕೆ ಏನ್ ಮಾಡ್ತೀರಾ? ನೀವು ಸುಮ್ನೆ ಸಿಕ್ಕಿದ್ದು ರಿಪಿಟೇಟಿವ್ ಟೆಂಪ್ಲೇಟ್ ಮೂವಿ ರಿಜೆಕ್ಟ್ ಮಾಡ್ತೀರಾ. ಆದ್ರೆ ಒಳ್ಳೆ ಸಿನಿಮಾ ಕೊಡ್ಬೇಕಲ್ಲ, ಅದಕ್ಕೆ ಏನ್ ಮಾಡ್ತೀರಾ? ಬೇರೆ ಇಂಡಸ್ಟ್ರಿಯಲ್ಲಿ ಒಳ್ಳೆ ಆಪರ್ಚುನಿಟಿ ಕಾಣಿಸ್ತಿದ್ರೆ ಅಲ್ಲಿಗೆ ಜಂಪ್ ಆಯ್ತೀರಾ. ಅಲ್ಲೇ ಒಂದಾದ್ಮೇಲೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ತಿದ್ರೆ ಅದನ್ನ ಗ್ರಾಬ್ ಮಾಡ್ಕೊಳ್ತೀರಾ. ಅದೇ ಇಂಡಸ್ಟ್ರಿಯಲ್ಲಿ ಬಿಸಿ ಆಯ್ತೀರಾ, ಅಲ್ಲೇ ಸೆಟಲ್ ಆಯ್ತೀರಾ. ಮೇ ಬಿ ಮತ್ತೆ ಕನ್ನಡ ಸಿನಿಮಾದಲ್ಲಿ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದ್ರೆ ಮಾಡ್ತೀರಾ, ಇಲ್ಲ ಅಂದ್ರೆ ಸುಮ್ನೆ ಆಯ್ತೀರಾ. ಇದು ಒಂದು ಪಾಸಿಬಿಲಿಟಿ. ಪಾಸಿಬಿಲಿಟಿ ಬಿ ಅಲ್ಲಿ ನೀವು ಒಳ್ಳೆ ಮೂವೀಸ್ ಮಾಡ್ತೀರಾ, ಅದ್ರಲ್ಲಿ ನಿಮ್ಮ ಟ್ಯಾಲೆಂಟ್ ಗೆ ತಕ್ಕ ಹಾಗೆ ಆಪರ್ಚುನಿಟಿ ಸಿಗಲ್ಲ, ನಿಮಗೆ ಸಿಗ್ಬೇಕಾಗಿರೋ ರೆಕಾಗ್ನಿಷನ್ ಸಿಗಲ್ಲ. ಆದ್ರೆ ನೀವು ಆಕ್ಟರ್ ಆಗಿ ಸರ್ವೈವ್ ಆಗ್ಬೇಕು ಅಲ್ವಾ? ಎಷ್ಟು ದಿನ ಅಂತ ಪೌಡರ್ ಸಪ್ಲೈ ಮಾಡ್ತೀರಾ? ಏನಾಗಿದೆ ನನಗೆ, ಎಷ್ಟು ದಿನ ಅಂತ ದುಡ್ಡಿಲ್ದೆ ಮನೇಲಿ ಕೂತ್ಕೊಳ್ತೀರಾ? ಸೊ ಚಾನ್ಸ್ ಹೊಡ್ಕೊಂಡು ಹೋಯ್ತೀರಾ. ಕನ್ನಡ ಇಂಡಸ್ಟ್ರಿಯಲ್ಲಿ ರೋಲ್ ಸಿಕ್ಕಿದ್ರು ಆ ರೋಲ್ ಸರಿ ಇಲ್ಲ, ಪೇಮೆಂಟ್ ಸರಿ ಇಲ್ಲ, ಏನ್ ಮಾಡ್ತೀರಾ? ನನ್ ಟ್ಯಾಲೆಂಟ್ ಯಾಕೆ ವೇಸ್ಟ್ ಆಗೋಕೆ ಬಿಡಬೇಕು ಅಂತ ಬೇರೆ ಇಂಡಸ್ಟ್ರಿಯಲ್ಲಿ ಲಕ್ ಟ್ರೈ ಮಾಡ್ತೀರಾ. ಲಕ್ ಕೈ ಹಿಡಿದ್ರೆ ಸೂಪರ್ಬ್, ಲಕ್ ಕೈ ಹಿಡಿಲಿಲ್ಲ ಅಂದ್ರೂ ಅಲ್ಲಿ ನಿಮಗೆ ರೆಸ್ಪೆಕ್ಟ್ ಸಿಕ್ಕಿರುತ್ತೆ. ಸೊ ಬೇರೆ ಇಂಡಸ್ಟ್ರಿಗೆ ಹೋಗಿ ಕೆಲಸ ಮಾಡ್ತೀರಾ. ಐ ಥಿಂಕ್ ಈ 2 ಪಾಸಿಬಿಲಿಟಿಲೂ ಆಕ್ಟರ್ಸ್ ಏನು ತಪ್ಪಿಲ್ಲ. ಏನಂದ್ರೆ ಅವರಿಗೆ ಇಂಡಸ್ಟ್ರಿ ಉಳಿಸ್ಬೇಕು, ಈ ಇಂಡಸ್ಟ್ರಿನ ಉದ್ಧಾರ ಮಾಡಬೇಕು ಅಂತ ಮೋಟಿವೇಶನ್ ಇಲ್ಲ. ಮೇ ಬಿ ಇನಿಷಿಯಲಿ ಇದ್ರೂ ಕನ್ನಡ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿರೋ ಜನರನ್ನ ನೋಡಿ ಆ ಮೋಟಿವೇಶನ್ ಕೂಡ ಹೋಗಿರುತ್ತೆ. ಸೊ ಇವಾಗ ಆಸ್ ಅನ್ ಆಕ್ಟರ್ ನಿಮ್ಮ ಮೇನ್ ಏಮ್ ಏನಾಗಿರುತ್ತೆ ಅಂದ್ರೆ, ನೀವು ಯಾವುದೇ ಪ್ಲಾಟ್ಫಾರ್ಮ್ ಅಲ್ಲಿ ಆಕ್ಟ್ ಮಾಡ್ತಿರ್ಲಿ, ಮೇ ಬಿ ಅ ಥಿಯೇಟರ್, ಅ ಮೂವಿ, ಅ ಸೀರಿಯಲ್, OTT ಶೋ, ನಿಮಗೆ ಬೇಕಾಗಿರೋದು ಏನಂದ್ರೆ ನಿಮ್ಮ ಟ್ಯಾಲೆಂಟ್ ಅಪ್ರಿಷಿಯೇಟ್ ಮಾಡುವಂತ ಸ್ಟೇಜ್, ನಿಮಗೆ ಅಪ್ರಿಷಿಯೇಟ್ ಮಾಡುವಂತ ಕೊಲೀಗ್ಸ್, ನಿಮ್ಮ ಆಕ್ಟಿಂಗ್ ಕರಿಯರ್ಗೆ ಹೆಲ್ಪ್ ಮಾಡುವಂತ ಒಂದು ಸೇಫ್ ಎನ್ವಿರಾನ್ಮೆಂಟ್. ಇನ್ ಶಾರ್ಟ್, ಅವಕಾಶ ಹಾಗೂ ಹಣ, ಈ 3 ಫ್ಯಾಕ್ಟರ್ ಆಗಿರುತ್ತೆ ಫಾರ್ ಅನ್ ಆಕ್ಟರ್. ಅಂದ್ರೆ ನಿಮ್ಗೆ ಇಮ್ಯಾಜಿನ್ ಮಾಡ್ಕೊಂಡಿದ್ದು ಸಾಕು ನೀವು ಆಕ್ಟರ್ ಅಂತ. ಲೆಟ್ಸ್ ಮೂವ್ ಆನ್. ಸೊ ಆಕ್ಟರ್ಸ್ ಪರ್ಸ್ಪೆಕ್ಟಿವ್ ಇಂದ ತಗೊಂಡ್ರೆ ಅರ್ಥ ಆಗಿರುತ್ತೆ ಯಾಕೆ ಅವರು ಇಂಡಸ್ಟ್ರಿ ಬಿಟ್ಟು ಹೋಯ್ತಾರೆ ಅಂತ. ಸೊ ಈ ಕಮೆಂಟ್ ನ ಫಸ್ಟ್ ಕ್ವಶನ್ ನ ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ ಅನ್ಸುತ್ತೆ. ನೀವು ಕಮೆಂಟ್ ಅಲ್ಲಿ ಈ ಕ್ವಶನ್ ಗೆ ನಿಮ್ಮ ಅಬ್ಸರ್ವೇಷನ್ ಇಂದ ಆನ್ಸರ್ ಕೊಡಿ. ನಾವು ನೆಕ್ಸ್ಟ್, ಈ ಕನ್ನಡ ಆಕ್ಟರ್ಸ್ ಗೆ ಲ್ಯಾಕ್ ಆಫ್ ಆಪರ್ಚುನಿಟಿ ಆರ್ ಲ್ಯಾಕ್ ಆಫ್ ರೆಸ್ಪೆಕ್ಟ್ ಯಾಕೆ ಇದೆ? ನನಗೆ ರೀಸೆಂಟ್ ಆಗಿ ಪ್ರಕಾಶ್ ಬೆಲ್ವಾಡಿ ಅವರ ಇಂಟರ್ವ್ಯೂ ಕ್ಲಿಪ್ ಸಿಕ್ಕಿತ್ತು. ಅದರಲ್ಲಿ ಅವರು ಯಾವುದೋ ರ್ಯಾಂಡಮ್ ಮೂವಿ ಶೂಟಿಂಗ್ ಅಲ್ಲಿ ಆಗಿರೋ ಇನ್ಸಿಡೆಂಟ್ ಬಗ್ಗೆ ಹೇಳ್ತಿದ್ರು. ದಟ್ ಪೇಮೆಂಟ್ ವಿಚಾರಕ್ಕೆ ನೆಗೋಷಿಯೇಷನ್ ನಡೆಯುವಾಗ ಏನಾಗಿತ್ತು ಅಂತ. And the last day of shoot, they sent people to my caravan, to my vanity van, okay, who went inside the toilet, who 4 of them came, ate, threw meat everywhere in it, went inside, and they emptied the water in the caravan and shat in that thing. So I could not use inside. It was very hot. I had to sit outside because it was so stinky. What are you saying, sir? Yeah, it's true. ಜಸ್ಟ್ ಮೇಜರ್ಲಿ ಮನೇಲಿ ಇರುವಂತ ನನಗೆ ಗೊತ್ತು ದಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಅಟ್ಲೀಸ್ಟ್ ಮೇನ್ ಸ್ಟ್ರೀಮ್ ಲೆವೆಲ್ ಅಲ್ಲಿ ಮೇಜರ್ಲಿ ಅನ್ಅಫಿಷಿಯಲ್ ಕ್ರಿಮಿನಲ್ಸೇ ಪ್ರೊಡ್ಯೂಸರ್ಸ್ ಆಗಿರ್ತಾರೆ. ಅವರಿಗೆ ಸಿನಿಮಾ ಬಗ್ಗೆ ಕೇರ್ ಇಲ್ಲ, ಅವರಿಗೆ ಅವರ ಬ್ಲಾಕ್ ಮನಿನ ವೈಟ್ ಮಾಡ್ಕೊಬೇಕು ಅಂತ ಅಷ್ಟೇ. ಬ್ಲಡಿ ರೇಸಿಸ್ಟ್ ಪೀಪಲ್. ಸೊ ಇಂಡಸ್ಟ್ರಿ ಒಳಗೆ ಕೆಲಸ ಮಾಡ್ತಿರೋರ್ಗೆ ಇನ್ನು ಎಷ್ಟು ಚೆನ್ನಾಗಿ ಐಡಿಯಾ ಇರಲ್ಲ. ಈ ತರ ಪ್ರೊಡ್ಯೂಸರ್ಸ್ ಅಂಡ್ ಫಿಲ್ಮ್ ಮೇಕರ್ಸ್ ತುಂಬಿದ್ದಾರೆ ನಮ್ಮ ಇಂಡಸ್ಟ್ರಿಯಲ್ಲಿ. ಎಲ್ಲರೂ ಅಲ್ಲ, ಬಟ್ ಒಂದು ತಕ್ಕ ಮಟ್ಟಿಗೆ ಇದ್ದಾರೆ. ಅಂಡ್ ಇವರೆಲ್ಲ ಆಕ್ಟರ್ಸ್ ನ ಲೈಫ್ ಲೆಸ್ ಪಪೆಟ್ ತರ ನೋಡ್ತಾರೆ. ಜಸ್ಟ್ ಕನ್ಸಿಡರ್ ಪ್ರಕಾಶ್ ಬೆಲ್ವಾಡಿ, ಎಲ್ಲ ಇಂಡಸ್ಟ್ರಿಯಲ್ಲೂ ಕೆಲಸ ಮಾಡಿದ್ದಾರೆ, ವೆಲ್ ನೋನ್ ಫೇಸ್. ಅವರಿಗೆ ಈ ತರ ಆಗುತ್ತೆ ಅಂದ್ರೆ ಇನ್ನು ಜೂನಿಯರ್ ಆರ್ಟಿಸ್ಟ್, ಫೀಮೇಲ್ ಆಕ್ಟ್ರೆಸಸ್ ಜೊತೆ ಏನೇನಾಗಿರಲ್ಲ. ಸೊ ಕನ್ನಡ ಇಂಡಸ್ಟ್ರಿಯಲ್ಲಿ 100% ಇದೇ ತರ ಇದ್ದಾರೆ ಅಂತ ಹೇಳ್ತಿಲ್ಲ, ಆದ್ರೆ ಮೇಜರ್ಲಿ ಇದೇ ತರ ಜನ ಇದ್ದಾರೆ. ಸೊ ಹಾಗೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ದಟ್ ನೀವು ಆಕ್ಟರ್ ಅಂತ. ಸೊ ನೀವು ಈ ಎನ್ವಿರಾನ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತೀರಾ. ಸೊ ಮೇಜರ್ಲಿ ಫಿಲಮ್ ಮೇಕರ್ಸ್ ಅಂಡ್ ಪ್ರೊಡ್ಯೂಸರ್ಸ್ ಇದೇ ತರ ಇರ್ತಾರೆ.
ಅಂಡ್ ಅದಕ್ಕೆ ಕನ್ನಡ ಆಡಿಯನ್ಸ್ಗೆ ಶೆಟ್ಟಿ ಬ್ರದರ್ಸ್ ಮತ್ತೆ ಡಾಲಿ ಅವರ ಪ್ರೊಡಕ್ಷನ್ಸ್ ಮೇಲೆ ಅಂಡ್ ಆಲ್ಸೋ ಸಮ್ ಪ್ರೊಡಕ್ಷನ್ ಹೌಸಸ್ ಲೈಕ್ KRG ಸ್ಟುಡಿಯೋಸ್ ಅಂಡ್ ಹೊಂಬಾಳೆ ಇವರೆಲ್ಲರ ಮೇಲೆ ಇಮ್ಮೆನ್ಸ್ ರೆಸ್ಪೆಕ್ಟ್ ಇದೆ. ಬಿಕಾಸ್ ಅವರು ಕನ್ನಡನ ಕಂಪ್ಲೀಟ್ಲಿ ಬಿಟ್ಟು ಬೇರೆ ಇಂಡಸ್ಟ್ರಿಯಲ್ಲಿ ಅವರ ಟೈಮ್ ಮತ್ತೆ ಮನಿ ಇನ್ವೆಸ್ಟ್ ಮಾಡಿದ್ರೆ ಅವರು ಪ್ರಾಫಿಟ್ ಮಾಡ್ಕೊಳ್ಬಹುದು. ಬಟ್ ಸ್ಟಿಲ್ ಸ್ಟಿಕ್ ಆನ್ ಆಗಿದ್ದಾರೆ ಅಂಡ್ ಎಲ್ಲರೂ ಒಂದಲ್ಲ ಒಂದು ರೀತಿಲಿ ಲಾಸ್ ಮಾಡ್ಕೊಂಡಿದ್ದಾರೆ. ಬಟ್ ಸ್ಟಿಲ್ ಕನ್ನಡ ಇಂಡಸ್ಟ್ರಿ ಪಾಸ್ಟ್ ಫ್ಯೂ ಇಯರ್ಸ್ ಇಂದ ಫ್ಲೋಟ್ ಆಯ್ತಿದೆ ಅಂದ್ರೆ ಇವರಿಂದಾನೆ. ಆಲ್ಸೋ ಬೇರೆ ಸ್ಟುಡಿಯೋಸ್ ಮತ್ತೆ ಜನ ಇದ್ದಾರೆ, ನಾನು ಮೆನ್ಷನ್ ಮಾಡಿಲ್ಲ ಅಂದಿದ ತಕ್ಷಣ ಅವರಿಗೆ ಕ್ರೆಡಿಟ್ ಇಲ್ಲ ಅಂತ ಅಲ್ಲ. ಅಂಡ್ ಆಲ್ಸೋ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ನಲ್ಲ, ಆಕ್ಟರ್ಸ್ ಇಂಡಸ್ಟ್ರಿನ ಉದ್ಧಾರ ಮಾಡಬೇಕು ಅಂತ ಮೋಟಿವೇಶನ್ ಅಲ್ಲಿ ಇರ್ತಾರೆ ಅಂಡ್ ಆಮೇಲೆ ಕಳ್ಕೊಳ್ತಾರೆ ಅಂತ. ಬಟ್ ಇವಾಗ ಮೆನ್ಷನ್ ಮಾಡಿರೋ ಜನ ಅಂಡ್ ಆಲ್ಸೋ ಮೇ ಬಿ ಸ್ವಲ್ಪ ಜನರನ್ನ ನಾನು ಮೆನ್ಷನ್ ಮಾಡಿಲ್ಲ, ಬಟ್ ಅವರು ಕೂಡ ಇನ್ನು ಸೆಲ್ಫ್ ಡೆವಲಪ್ಮೆಂಟ್ ಜೊತೆಗೆ ಇಂಡಸ್ಟ್ರಿ ಡೆವಲಪ್ಮೆಂಟ್ ಗೆ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಅವರಿಗೆ ಈ ಮೂಮೆಂಟ್ ಅಲ್ಲಿ ಸ್ಟ್ಯಾಂಡಿಂಗ್ ಓವೇಷನ್ ಕೊಡೋಣ. ಯಾರು ಎದ್ದಿಲ್ಲ ಅಲ್ವಾ ಸ್ಟ್ಯಾಂಡಿಂಗ್ ಓವೇಷನ್ಗೆ? ನೋಡ್ಕೋತೀನಿ. ಸೊ ಇವಾಗ ಸ್ಟ್ಯಾಂಡಿಂಗ್ ಓವೇಷನ್ ಯಾರ್ಯಾರು ಕೊಡ್ಲಿಲ್ಲ ಅಂದ್ರೆ ನಮ್ಮ ಕನ್ನಡ ಆಡಿಯನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ತಪ್ಪು ಏನಿಲ್ಲ ಗುರು. ನಾನು ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳ್ಬೇಕಂದ್ರೆ ನನಗೆ ಎಂಟರ್ಟೈನ್ಮೆಂಟ್ ಇಂಪಾರ್ಟೆಂಟ್. ನಾನು ಸಿನಿಮಾನ ಎಕ್ಸ್ಪೀರಿಯನ್ಸ್ಗೋಸ್ಕರ ನೋಡ್ತೀನಿ. ಬಟ್ ಏನಂದ್ರೆ ಸಿನಿಮಾ ಅನ್ನೋದು ಒಂದು ಎಂಟರ್ಟೈನ್ಮೆಂಟ್ ಮೀಡಿಯಂ. ಚಿಕ್ಕ ವಯಸ್ಸಿಂದ ಎಂಟರ್ಟೈನ್ಮೆಂಟ್ಗೆ ಸಿನಿಮಾ ನೋಡ್ತಿದ್ದೀನಿ, ಹಿಂದಿ, ಇಂಗ್ಲಿಷ್, ಕನ್ನಡ ಅಂಡ್ ಬೇರೆ ಎಲ್ಲ ಭಾಷೆಯಲ್ಲೂ. ಸೊ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಸಿಕ್ಕಿದ್ರೆ ಗ್ರೇಟ್, ಇಲ್ಲ ಅಂದ್ರೆ ಬೇರೆ ಲ್ಯಾಂಗ್ವೇಜ್ ಮೀಡಿಯಂ ನೋಡ್ತೀನಿ ಎಂಟರ್ಟೈನ್ಮೆಂಟ್ಗೆ. ನಾನು ಇಲ್ಲಿ ಕನ್ನಡ ಮೂವೀಸ್ ಯಾವ್ದು ಚೆನ್ನಾಗಿ ಬರ್ತಿಲ್ಲ ಅಂತ ಸಿನಿಮಾನ ನೋಡೋದು ಬಿಟ್ಟಿಲ್ಲ, ಬೇರೆ ಭಾಷೆದು ನೋಡ್ತಿದ್ದೀನಿ, ಎಂಟರ್ಟೈನ್ ಆಯ್ತಿದ್ದೀನಿ. ಅಂಡ್ ನಾನು ಆಸ್ ಅನ್ ಆಡಿಯನ್ಸ್ ಬೇರೆ ಭಾಷೆಗೆ ಶಿಫ್ಟ್ ಆಯ್ತೀನಿ ಬಿಕಾಸ್ ನನಗೆ ಎಂಟರ್ಟೈನ್ಮೆಂಟ್ ಮುಖ್ಯ. ಅಂತದ್ರಲ್ಲಿ ಎಷ್ಟೊಂದು ಜನರ ಹೊಟ್ಟೆಪಾಡು ಈ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಮೇಲೆ ಡಿಪೆಂಡ್ ಆಗಿದ್ರೆ ಅವರು ಸ್ವಿಚ್ ಆಗಲ್ಲ ಅನ್ಕೊಳ್ತೀರಾ? ಇವಾಗ ಆಡಿಯನ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ಆಡಿಯನ್ಸ್ ಮೇ ಬಿ ವೆರೈಟಿ ಲೆವೆಲ್ ಇದ್ದಾರೆ, ಆದ್ರೆ ಇವರೆಲ್ಲರಿಗೂ ಬೇಕಾಗಿರೋದು ಎಂಟರ್ಟೈನ್ಮೆಂಟ್. ಮೂವಿ ಅದನ್ನ ಪ್ರೊವೈಡ್ ಮಾಡಿದ್ರೆ ಅವರು ಥಿಯೇಟರ್ಗೆ ಬಂದು ನೋಡ್ತಾರೆ. ಜಸ್ಟ್ ಫಾರ್ ಎಕ್ಸಾಂಪಲ್, ಇವಾಗ ಯಾವ್ದೋ ಥರ್ಡ್ ಕ್ಲಾಸ್ ಬಟ್ ಹೈ ಬಜೆಟ್ ಅಂಡ್ ಸ್ಕೇಲ್ ಇರೋ ಮೂವಿ ರಿಲೀಸ್ ಆಗಿದೆ ಅನ್ಕೊಳ್ಳಿ, ನಾನು ಆಸ್ ಅನ್ ಆಡಿಯನ್ಸ್ ಫಸ್ಟ್ ಡೇ ಫಸ್ಟ್ ಶೋ ನೋಡಲ್ಲ. ಬಿಕಾಸ್ ನನಗೆ ಅಲ್ಲಿರೋ ಯಾವ ಆಕ್ಟರ್ಸ್ ಅಥವಾ ಫಿಲಮ್ ಮೇಕರ್ಸ್ ಮೇಲೆ ನನಗೆ ನಂಬಿಕೆ ಇಲ್ಲ ಅಂಡ್ ಟ್ರೇಲರ್ ಕೂಡ ಪ್ರಾಮಿಸಿಂಗ್ ಇಲ್ಲ. ಸೊ ಮೆಜಾರಿಟಿ ಆಫ್ ಆಡಿಯನ್ಸ್ ಯಾರು ದುಡ್ಡು ಉಳಿಸಿ ಒಳ್ಳೆ ಸಿನಿಮಾಗೆ ಇನ್ವೆಸ್ಟ್ ಮಾಡಬೇಕು ಅಂತಾರೋ ಅವರು ರಿವ್ಯೂಗೆ ಕಾಯ್ತಾರೆ. ಆದ್ರೆ ಕನ್ಸಿಡರ್, ಇವಾಗ ರಕ್ಷಿತ್ ಶೆಟ್ಟಿ ಅವರ ಹೊಸ ಮೂವಿ ಬರ್ತಿದೆ, ನಾನು ರಿಸ್ಕ್ ತಗೊಳ್ತೀನಿ ಫಸ್ಟ್ ಡೇ ಫಸ್ಟ್ ಶೋ ನೋಡೋಕೆ. ಬಿಕಾಸ್ ಆ ನಂಬಿಕೆ ಇದೆ, ಏನೇ ಆದ್ರೂ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತೂ ಮಾಡಲ್ಲ ಅಂತ. ಸೊ ಆಡಿಯನ್ಸ್ಗೆ ನೀವು ಒಳ್ಳೆ ಎಕ್ಸ್ಪೀರಿಯನ್ಸ್ ಪ್ರಾಮಿಸ್ ಮಾಡಿದ್ರೆ ಅಂಡ್ ಅದು ಕನ್ಸಿಸ್ಟೆಂಟ್ ಆಗಿ ಇದ್ರೆ ಅವರು ಪಕ್ಕ ಸಪೋರ್ಟ್ ಮಾಡ್ತಾರೆ. ಸೊ ಇಲ್ಲಿಗೆ ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ ಅದಕ್ಕೆ ಹೇಳಬೇಕು ಅಂದ್ರೆ ಆಡಿಯನ್ಸ್ ಯಾವ ರೀತಿಲಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದೆ, ದಟ್ ಈಸ್ ಕನ್ಸಿಸ್ಟೆನ್ಸಿ. ವೆನ್ ಇಟ್ ಕಮ್ಸ್ ಟು KFI, ದೇರ್ ಆರ್ ಓನ್ಲಿ ಫ್ಯೂ ಪ್ರೊಡ್ಯೂಸರ್ಸ್ ಅಂಡ್ ಫಿಲ್ಮ್ ಮೇಕರ್ಸ್ ಹೂ ಟೇಕ್ ಸಿನಿಮಾ ಸೀರಿಯಸ್ಲಿ. ಸೊ ಸಪೋರ್ಟ್ ಸಿಕ್ಕಿದ್ರೆ ಅವರಿಂದ ಸಿಗುತ್ತೆ, ಇಲ್ಲ ಅಂದ್ರೆ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸೊ ಫೈನಲ್ ಕ್ವಶನ್ ಫಸ್ಟ್ ನೋಡಿ, ಆಮೇಲೆ ಅದಕ್ಕೆ ಕನ್ಕ್ಲೂಸಿವ್ ಆನ್ಸರ್ ಕೊಡ್ತೀನಿ. ಸೊ ನಾವು ಇದನ್ನ ಪ್ರಿವೆಂಟ್ ಮಾಡೋದು ಹೇಗೆ ಆಸ್ ಅನ್ ಆಡಿಯನ್ಸ್ ಅಂಡ್ ಆಸ್ ಅನ್ ಇಂಡಸ್ಟ್ರಿ? ಸಿ, ಆಸ್ ಅನ್ ಆಡಿಯನ್ಸ್ ನಾವು ಏನ್ ಮಾಡೋಕೆ ಆಗಲ್ಲ, ನಾವು ಒಳ್ಳೆ ಸಿನಿಮಾ ಬಂತ ನೋಡಬೇಕು, ಸೆಲೆಬ್ರೇಟ್ ಮಾಡಬೇಕು. ಆಸ್ ಅನ್ ಇಂಡಸ್ಟ್ರಿ ಫಸ್ಟ್ ಜಾಸ್ತಿ ಫಿಲಮ್ ಮೇಕರ್ಸ್ ಯಾರು ಆಕ್ಚುಯಲ್ ಸಿನಿಮಾನ ಅಪ್ರಿಷಿಯೇಟ್ ಮಾಡ್ತಾರೆ ಅವರನ್ನ ನಾವು ಆಸ್ ಅನ್ ಆಡಿಯನ್ಸ್ ಮೇನ್ ಸ್ಟ್ರೀಮ್ಗೆ ತರಬೇಕು, ಅವರಿಗೆ ಪವರ್ ಕೊಡಬೇಕು. ಆ ಪವರ್ ಹೇಗೆ ಕೊಡೋದು? ನಾವು ಒಳ್ಳೆ ಸಿನಿಮಾನ ಸಪೋರ್ಟ್ ಮಾಡೋದ್ರಿಂದ. ಅಂಡ್ ಆಕ್ಟರ್ಸ್ ಬೇರೆ ಇಂಡಸ್ಟ್ರಿಗೆ ಹೋಗೋದು ಪ್ರಾಬ್ಲಮ್ ಅಲ್ಲ, ಬಟ್ ನಮ್ಮ ಇಂಡಸ್ಟ್ರಿ ಬಗ್ಗೆ ನೆಗೆಟಿವ್ ಒಪಿನಿಯನ್ ಇಟ್ಕೊಂಡು ಹೋಗೋದು ತಪ್ಪು. ಅಂಡ್ ಆಕ್ಟರ್ಸ್ ಬೇರೆ ಇಂಡಸ್ಟ್ರಿಗೆ ಹೋಯ್ತಾರೆ ಅಂಡ್ ವಾಪಸ್ ರಿಟರ್ನ್ ಆಗಲ್ಲ. ಯಾಕೆ ಅಂದ್ರೆ ಇಲ್ಲಿ ಲ್ಯಾಕ್ ಆಫ್ ಆಪರ್ಚುನಿಟಿ ಅಂಡ್ ಲ್ಯಾಕ್ ಆಫ್ ಗುಡ್ ರೈಟರ್ಸ್ ಇನ್ ಮೇನ್ ಸ್ಟ್ರೀಮ್ ಸಿನಿಮಾ. ಅಂಡ್ ನನಗೆ ಏನಂದ್ರೆ ಇಲ್ಲಿ ಇಂಡಸ್ಟ್ರಿ ಬೆಳಿಬೇಕು, ನಮ್ಮಲ್ಲಿ ಒಳ್ಳೆ ಸಿನಿಮಾ ಬರಬೇಕು ಅನ್ನೋದ್ರ ಜೊತೆಗೆ ಆಕ್ಟರ್ಸ್ ಕೂಡ ಬೆಳಿಬೇಕು. ಇವಾಗ ನಾನು ಯೂಟ್ಯೂಬ್ ಸ್ಟಾರ್ಟಿಂಗ್ ಇಂದ ಭುವನ್ ಬಾಮ್ ಅಂತ ಯೂಟ್ಯೂಬರ್ ನ ನೋಡ್ತಿದ್ದೀನಿ ಅಂಡ್ ಅವರ ಕಂಟೆಂಟ್ ತುಂಬಾ ಇಷ್ಟ. ಇವಾಗ ಅವರು ಯೂಟ್ಯೂಬ್ ಅಲ್ಲಿ ಆಡಿಯನ್ಸ್ಗೆ ಫ್ರೀ ಆಗಿ ವೆಬ್ ಸೀರೀಸ್ ಮಾಡಿದ್ರು, ಆಡಿಯನ್ಸ್ಗೆ ಇಷ್ಟ ಆಯ್ತು. ಆಮೇಲೆ OTTಗೆ ಟರ್ನ್ ಆದ್ರು ಅಂಡ್ ಇವಾಗ ಮೇನ್ ಸ್ಟ್ರೀಮ್ ಅಮೆಝಾನ್ ಸೀರೀಸ್ ಅಲ್ಲಿ ಅಪಿಯರ್ ಆಯ್ತಿದ್ದಾರೆ. ಸೊ ನನಗೆ ಆ ಗ್ರೋತ್ ನೋಡಿ ತುಂಬಾ ಖುಷಿ ಆಯ್ತು. ವಾಪಸ್ ಯೂಟ್ಯೂಬ್ ವಿಡಿಯೋಗೆ ಬರುತ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಕರಿಯರ್ ಗ್ರೋತ್ ನೋಡಿ ಖುಷಿ ಆಯ್ತು. ಇನ್ ದ ಸೇಮ್ ವೇ ರೀಸೆಂಟ್ ಆಗಿ ಯಶ್ ಅವರ ಮೇಲೆ ವಿಡಿಯೋ ಮಾಡಿದ್ದೆ. ಸೊ ಯಶ್ ಅವರ ಬಗ್ಗೆ ತಗೊಂಡ್ರೆ ಕನ್ನಡದಲ್ಲಿ ಸ್ಟಿಕ್ ಆನ್ ಆಗಿ ಒಳ್ಳೆ ಸಿನಿಮಾ ಕೊಟ್ರು. ಇವಾಗ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಬಾಲಿವುಡ್ ನೇ ಇಲ್ಲಿಗೆ ತರ್ತೀನಿ ಅಂತ. ಆ ಸ್ಟೇಟ್ಮೆಂಟ್ ನಾಟ್ ಕಂಪ್ಲೀಟ್ಲಿ ಬಟ್ ಪಾರ್ಷಿಯಲಿ ಟ್ರೂ ಆಗಿದೆ ಅಂತ ಅನ್ಕೊಳ್ಳೋಣ. ಮೇ ಬಿ ಫ್ಯೂಚರ್ ಅಲ್ಲಿ ಹಾಲಿವುಡ್ ಮೂವಿ ಮಾಡಿದ್ರೆ ನಮ್ಗೆ ಆಸ್ ಅ ಕನ್ನಡ ಆಡಿಯನ್ಸ್ ಪ್ರೌಡ್ ಫೀಲ್ ಆಗುತ್ತೆ ಅಲ್ವಾ? ಪ್ರಾಬ್ಲಮ್ ಯಾವಾಗ ಗೊತ್ತಾಗೋದು, ಭುವನ್ ಬಾಮ್ ನಾನು 4 ಗೋಡೆ ಮಧ್ಯೆ ಬಜೆಟ್ ಅಲ್ಲಿ ಯೂಟ್ಯೂಬ್ ವಿಡಿಯೋಸ್ ಮಾಡ್ತಿದ್ದೆ ಅಂತ ಮರ್ತೋದಾಗ ಅಂಡ್ ಯಶ್ ಅವರು ನಾನು ಏನು ಇಲ್ದಿದ್ದಾಗ ಬೆಳೆಸಿದ್ದ ಆಶೀರ್ವಾದ ಕೊಟ್ಟಿದ್ದ ಕನ್ನಡ ಆಡಿಯನ್ಸ್ ಅಂತ ಮರ್ತೋದಾಗ. ಸೊ ಯಾವತ್ತೇ ಆಗಿರ್ಲಿ ನಾನು ಎಲ್ಲಿಂದ ಬಂದಿದ್ದು ಅಂತ ಮರಿಬಾರ್ದು.
ಸೊ ತನ್ನ ಒರಿಜಿನ್ ಯಾವತ್ತೂ ಮರಿಬಾರ್ದು. ಅದಕ್ಕೆ ಕನ್ನಡಿಗರು ರಶ್ಮಿಕಕ್ಕ ಅವರನ್ನು ಹೇಟ್ ಮಾಡೋದು. ಸಾರಿ, ಮಿಸ್ಪೆಲ್ಡ್ ಆಗೋಯ್ತು, ರಶ್ಮಿಕಾ ಪ್ಲಸ್ ಅಕ್ಕ. ಸೊ ನೀವು ವರ್ಜಿನ್ ಅನ್ನೋದು ಮರಿಬೇಡಿ. ಸೊ ನಿಮ್ಮ ಒರಿಜಿನ್ ಏನು ಅಂತ ಮರಿಬೇಡಿ. ದಟ್ಸ್ ದ ಮೇನ್ ಪಾಯಿಂಟ್. ಇವಾಗ ರಿಷಬ್ ಶೆಟ್ಟಿ ಅವರ ಎಕ್ಸಾಂಪಲ್ ಕೊಡ್ತೀನಿ. ನಾನು ಮೇ ಬಿ ತಮ್ನೇಲ್ಗೂ ಅವರ ಫೋಟೋ ಯೂಸ್ ಮಾಡ್ತೀನಿ. ಬಿಕಾಸ್ ಅವರ ಫ್ಯೂಚರ್ ಮೂವಿ ಲೈನಪ್ಸ್ ನೋಡಿದ್ಮೇಲೆ ಎಷ್ಟೊಂದು ಜನ ಅವರು ಇಂಡಸ್ಟ್ರಿ ಬಿಟ್ಟು ಹೋಯ್ತಿದಾರ ಅಂತ ಹೇಳ್ತಿದ್ರು. ಸೊ ಅದು ಒಂದು ಡಿಸ್ಕಷನ್ ಪಾಯಿಂಟ್ ಆಗಿತ್ತು. ಇವಾಗ ರಿಷಬ್ ಶೆಟ್ಟಿ ಪ್ರೋಗ್ರೆಸ್ ಆಯ್ತಿರೋದು ಪ್ರಾಬ್ಲಮ್ ಅಲ್ಲ, ಬಟ್ ಕಾಂತಾರ ಹಿಟ್ ಆದ್ಮೇಲೆ ಅದನ್ನ ಕ್ಯಾಪಿಟಲೈಸ್ ಮಾಡಿ ಬೇರೆ ಮೂವೀಸ್ ಮಾಡ್ತಿದ್ದಾರೆ, ಅದು ಪ್ರಾಬ್ಲಮ್. ಅಂಡ್ ಇದೇ ವಿಚಾರಕ್ಕೆ ನಾನು ಸ್ವಲ್ಪ ಸ್ಕೆಪ್ಟಿಕಲ್ ಆಗಿರೋದು. ಯಾಕಂದ್ರೆ ನಿಮ್ ಬಗ್ಗೆ ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ ಹನುಮಾನ್ ವಾಸ್ ನಾಟ್ ಅ ಗುಡ್ ಮೂವಿ. ಹನುಮಂತ ಅಂಡ್ ಅದ್ರ ಲಾಸ್ಟ್ 10 minutes ಎಮೋಷನ್ಗೆ ಜನಕ್ಕೆ ಇಷ್ಟ ಆಗಿದ್ದು ಅನ್ಸುತ್ತೆ, ಬಟ್ ಆಸ್ ಅ ಸಿನಿಮಾ ಇಟ್ ವಾಸ್ ನಾಟ್ ಗುಡ್. ಸೊ ಜಸ್ಟ್ ಪ್ರಾಜೆಕ್ಟ್ ಮೇಲೆ ಡೌಟ್ ಇದೆ. ಅಂಡ್ ರಿಷಬ್ ಶೆಟ್ಟಿ ಆಸ್ ಶಿವಾಜಿ ಇಸ್ ಅ ಬಿಗ್ ಡೌಟ್. ಯಾಕಂದ್ರೆ ಫಸ್ಟ್ ಥಿಂಗ್ ನನಗೆ ನೆನಪಿಗೆ ಬರೋದು ಅಂದ್ರೆ ಅದು ಡೈಲೆಕ್ಟ್. ಇವಾಗ ಚಾವಾ ಮೂವಿಲಿ ರಶ್ಮಿಕಾ ಸಿಸ್ಟರ್ ಅವರು 3 ಪ್ರಾಂತ್ಯದ ಭಾಷೆ ಒಟ್ಟಿಗೆ ಹಾಕಿ ಹೇಳ್ತಿದ್ ನೋಡಿದೀವಿ. ಯೇಸುಬಾಯ್ ಸೌತ್ ಇಂಡಿಯನ್ ಹಿಂದಿ ಮಾತಾಡಿದ್ ನೋಡಿ ಕ್ಲಿಂಚ್ ಆಗಿತ್ತು. ಸೊ ನಾರ್ಮಲ್ ಆಗಿ ಆಕ್ಟರ್ಸ್ ನ ಆ ಫೇಮ್ ಇರೋ ಕಾರಣ ರೋಲ್ ಸೂಟ್ ಆಗಿಲ್ಲ ಅಂದ್ರೂ ಕೂಡ ಕೊಡ್ತಾರೆ. ಅಂಡ್ ಮರಾಠಿ ಇಂಡಸ್ಟ್ರಿ ಅಂಡ್ ಹಿಂದಿಲೂ ಕೂಡ ತುಂಬಾ ಜನ ಶಿವಾಜಿ ರೋಲ್ಗೆ ಈಸಿಲಿ ಫಿಟ್ ಆಯ್ತಾರೆ. ಬಟ್ ರಿಷಬ್ ಶೆಟ್ಟಿ ಅವರನ್ನ ತಗೊಂಡಿದ್ದು ನನಗೆ ಗೊತ್ತಿಲ್ಲ. ಅಂಡ್ ನನಗೆ ಸದ್ಯಕ್ಕೆ ಕಾಂತಾರ ಹೈಪ್ ಇಟ್ಕೊಂಡು ಈ ರೋಲ್ಸ್ ಆಫರ್ ಆಗಿದೆ ಅಂತ ಅನ್ಸಿದ್ದು. ಆದ್ರೆ ಆ ಮೂವೀಸ್ ಬಂದಾಗ ನೋಡ್ಕೊಳ್ಳೋಣ. ಆದ್ರೆ ಫೈನಲ್ ಎಕ್ಸಾಂಪಲ್ ಕಿಚ್ಚ ಸುದೀಪ್ ಅವರದ್ದು ಕೊಡ್ತೀನಿ. ಬಿಕಾಸ್ ಅವರು ಕನ್ನಡದಲ್ಲಿ ಪೋಸ್ಟ್ 2010 ರಿಪೀಟೆಡ್ ರೋಲ್ಸ್ ಮಾಡ್ತಿದ್ರು. ಆದ್ರೆ ಅವರಿಗೆ ಆಕ್ಚುಲ್ ಬಿಗ್ ಬ್ರೇಕ್ ಸಿಕ್ಕಿದ್ದು ತೆಲುಗು ಮೂವಿ ಈಗ ಇಂದ. ಅಂಡ್ ಆ ಮೂವಿ ಅವರ ಕರಿಯರ್ಗೆ ಹೆಲ್ಪ್ ಆಯ್ತು. ಅಂಡ್ ಹಾಗಂತ ಕನ್ನಡ ಬಿಟ್ಟು ಹೋಗಿಲ್ಲ. ಅಂಡ್ ಇವಾಗ ಈಗ ನೋಡಿ, ಸುದೀಪ್ ಅವರನ್ನ ಇಷ್ಟಪಟ್ಟಿರೋ ಬೇರೆ ಭಾಷೆ ಆಡಿಯನ್ಸ್ ಸುದೀಪ್ ಅವರಿಗೋಸ್ಕರ ಕನ್ನಡ ಮೂವಿ ನೋಡಿರೋ ಎಕ್ಸಾಂಪಲ್ ಇದೆ. ನಾಟ್ ಎವ್ರಿ ಒನ್, ಮೇ ಬಿ 5 to 10% ಆಫ್ ದಟ್ ಆಡಿಯನ್ಸ್, ವಿಚ್ ಇಸ್ ಆಕ್ಚುಲಿ ಅ ಗುಡ್ ಥಿಂಗ್. ಆಕ್ಟರ್ಸ್ ಆಕ್ಚುಲಿ ಇಂಡಸ್ಟ್ರಿನ ಒಂದು ಮಾಡೋ ಪೊಟೆನ್ಷಿಯಲ್ ಕ್ಯಾರಿ ಮಾಡ್ತಾರೆ ಅಂಡ್ ಆಡಿಯನ್ಸ್ ಜಾಸ್ತಿ ಮಾಡೋ ಪೊಟೆನ್ಷಿಯಲ್ ಕ್ಯಾರಿ ಮಾಡ್ತಾರೆ. ಅದಕ್ಕೆ ಇವಾಗ ಶಿವರಾಜ್ ಕುಮಾರ್ ಅವರಿಗೆ ಜಾಸ್ತಿ ರೆಕಾಗ್ನಿಷನ್ ಸಿಗ್ತಿರೋದು. ಯಾಕಂದ್ರೆ ಅವರ ಜೈಲರ್ ಮೂವಿಯ ಒಂದು ಕ್ಯಾಮಿಯೋ ರೋಲ್ ಇಂದ. ಅದು ಆದ್ಮೇಲೆ ತಮಿಳ್ ಮತ್ತೆ ಹಿಂದಿ ಆಡಿಯನ್ಸ್ ಶಿವರಾಜ್ ಕುಮಾರ್ ಮೂವೀಸ್ ನೋಡೋಕೆ ಕ್ರೇಜಿ ಆಗೋಗಿದ್ದಾರೆ. ಸೊ ಆಕ್ಟರ್ಸ್ ಈ ತರ ಬ್ಯಾಕ್ ಅಂಡ್ ಫೋರ್ತ್ ಎಲ್ಲಾ ಲ್ಯಾಂಗ್ವೇಜಸ್ ಅಲ್ಲೂ ಆಕ್ಟ್ ಮಾಡಿದ್ರೆ ಇನ್ನೂ ಆಡಿಯನ್ಸ್ ಗ್ರ್ಯಾಬ್ ಮಾಡಬಹುದು. ಆಡಿಯನ್ಸ್ ಹತ್ರ ತಲುಪೋಕೆ ಈಸಿ ಆಗುತ್ತೆ. ಇದು ಬರೀ ಕನ್ನಡ ಒರಿಜಿನೇಟೆಡ್ ಆಕ್ಟರ್ಸ್ಗೆ ಅಂತ ಅಲ್ಲ. ಅಂಡ್ ಕನ್ನಡ ಸಿನಿಮಾ ಆಕ್ಟರ್ಸ್ಗೆ ಒಳ್ಳೆ ಸಿನಿಮಾ ಆಪರ್ಚುನಿಟಿ ಕೊಟ್ರೆ ಬರೀ ಕನ್ನಡ ಆಕ್ಟರ್ಸ್ ವಾಪಸ್ ಬರೋದು ಅಲ್ಲ, ನಾನ್ ಕನ್ನಡ ಆಕ್ಟರ್ಸ್ ಕೂಡ ಬೇಡ್ಕೊಳ್ತಾರೆ ನನ್ನನ್ನು ಕನ್ನಡ ಸಿನಿಮಾದಲ್ಲಿ ತಗೊಳ್ಳಿ ಅಂತ. ಹಾಗೆ ಆಪರ್ಚುನಿಟಿ ಕ್ರಿಯೇಟ್ ಮಾಡಿದ್ರೆ ಆಕ್ಟರ್ಸ್ ಬಿಟ್ಟು ಹೋಗಲ್ಲ. ಬಿಟ್ಟು ಹೋದ್ರು ವಾಪಸ್ ಬರ್ತಾರೆ, ಬೇರೆ ಆಕ್ಟರ್ಸ್ ಓಡೋಡ್ ಬರ್ತಾರೆ. ಸೊ ಫೈನಲ್ ಕನ್ಕ್ಲೂಷನ್ ಏನಂದ್ರೆ, ಆಕ್ಟರ್ಸ್ ಬೀಯಿಂಗ್ ಆಕ್ಟರ್ಸ್ ನಂಬರ್ ಆಫ್ ಲ್ಯಾಂಗ್ವೇಜಸ್ ಅಲ್ಲಿ ಕೆಲಸ ಮಾಡಲಿ, ಆದರೆ ಅವರು ಎಲ್ಲಿಂದ ಬೆಳೆದಿದ್ದಾರೆ ಅಂತ ಮರಿಬಾರ್ದು ಅಷ್ಟೇ. ನಾವು ಇನ್ ಇಟ್ ಕಮ್ಸ್ ಟು ಕನ್ನಡ ಸಿನಿಮಾ, ನಮ್ಮಲ್ಲಿ ಆಸ್ ಅನ್ ಇಂಡಸ್ಟ್ರಿ ಒಳ್ಳೆ ಸಿನಿಮಾಗೆ ಕೊಡೋ ಆಪರ್ಚುನಿಟಿ ಕಡಿಮೆ ಇದೆ ಸದ್ಯಕ್ಕೆ ಅಷ್ಟೇ. ಬಟ್ ಒಂದೇನಂದ್ರೆ ಇಂಪ್ರೂವ್ಮೆಂಟ್ ಇದೆ, ಏನೋ ಪ್ರಯತ್ನ ಇದೆ. ರೀಮೇಕ್ಸ್ ಬಂದಿಲ್ಲ, ತುಂಬಾ ವರ್ಷ ಆಯಿತು. ಅಯ್ಯೋ ಕರೀನ್ ಆಯ್ತು ತಗೊಂಬಂದು. ಓಕೆ, ಟಾಟಾ ಬಾಯ್. ಇಷ್ಟೇ, ಇನ್ನೇನು ಹೇಳೋದಿಲ್ಲ. ನಾನು ನನ್ನ ಸೈಡ್ ಹಸಲ್ ಸ್ಟಾರ್ಟ್ ಮಾಡ್ತೀನಿ. ನೀವಂತೂ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸ್ವಲ್ಪ ಸೆಲೆಬ್ರಿಟಿ ಮನೆಗಳಿಗೆ ಹೋಗಿ ಪೌಡರ್ ಸಪ್ಲೈ ಮಾಡಬೇಕು. ಬಾಯ್.